ಅಲ್ಲಾಹು ಅಕ್ಬರ್. ಹೀಗಿದ್ದ ಲಕ್ಷ್ಮೀ ನರಸಿಂಹ ಉಗ್ರ ನರಸಿಂಹ ಹೇಗಾಯಿತು? ಇದು ಲಕ್ಷ್ಮೀ ನರಸಿಂಹ ಅನ್ನೋದಕ್ಕೆ ಇದೇ ಪ್ರೂಫ್. ಈ ದೇವಸ್ಥಾನದೊಳಗಡೆ ನೀರು ಹೇಗೆ ಬರುತ್ತೆ? ಈ ವಿಗ್ರಹ ಎಷ್ಟು ಹೈಟ್ ಇದೆ? ಶುಭೋದಯ. ನಾವಿವತ್ತಿದ್ದೀವಿ ಹಂಪಿಯ ಉಗ್ರ ನರಸಿಂಹ ದೇವಸ್ಥಾನದ ಹತ್ರ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಉಗ್ರ. ಆ ಕಡೆ ಏನಿದೆ ಅದು ಆಮೇಲೆ ಗಾಡಿಗಳೆಲ್ಲ ಓಡಾಡೋಕ್ಕೆ ಮಾಡಿರೋವಂಥ ಪ್ಲೇಸು. ಇದೇ ಮೇಯ್ನ್ ಎಂಟ್ರೆನ್ಸು. ಇಲ್ಲಿಂದ ಮುಂದೆ ಹೋಗಿ ನೋಡೋಣ. ಇದು ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ದೇವರ ವಿಗ್ರಹ. 1565 ಏನು ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಇವರು ವಿಜಯನಗರದವರು ಸೋಲ್ತಾರೆ ಅಳಿಯ ರಾಮರ ಸೈನ್ಯದಿಂದ. ಸೋತಾಗ ಅವರು ಬಹಮನಿ ಸುಲ್ತಾನ್ಸು ಈಸಿಯಾಗಿ ಬಂದು ಇಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ತುಂಬ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ಫ್ರೆಜೈಲ್ ಆಗಿದೆ ಅನಿಸುತ್ತೆ, ಯಾಕೆಂದರೆ ಎಂಟ್ರೆನ್ಸಲ್ಲೇ ಇದೆ. ಅದರಿಂದಾಗಿ ಬಂದ ತಕ್ಷಣ ಫುಲ್ಲು ಜೋಶಲ್ಲಿ ಎಲ್ಲ ವಿಗ್ರಹಗಳನ್ನ ಒಡೆದಾಕ್ಬಿಟ್ಟಿದ್ದಾರೆ. ಇದು ಉಗ್ರ ನರಸಿಂಹ ಇವಾಗಾಗಿದೆ. ಮೊದಲು ಇದು ಲಕ್ಷ್ಮೀ ನರಸಿಂಹ ಆಗಿತ್ತು. ಪಕ್ಕದಲ್ಲಿ ಒಂದು ಲಕ್ಷ್ಮೀ ತೊಡೆಯ ಮೇಲೆ ಕೂತ್ಕೊಂಡಿರೋಂಥ ಒಂದು ಪೋಸ್ ಇತ್ತು ಮೊದಲು. ಅದೆಲ್ಲ ಒಡೆದು ಈಗ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರಿಗೆ ಯಾವ ಥರ ಅಂದರೆ ಪೀಸ್ಗಳನ್ನೆಲ್ಲ ಜೋಡಿಸಿದ್ದಾರೆ. ಕೆಲವೊಂದು ಮಾಡೋಕ್ಕಾಗಿಲ್ಲ, ಅದು ಮೇ ಬಿ ಇವ್ರಿಗೆ ಸಿಕ್ಕಿಲ್ಲ ಅಂತ ಕೂಡ ಅನಿಸುತ್ತೆ. ಇವಾಗ ಅದು ಎಷ್ಟು ಸಿಕ್ಕಿದೆ ಅದನ್ನು ಜೋಡಿಸಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅವ್ರು. ಅಂದರೆ ಕೆಲವು ಈ ಥರ ಮಾನ್ಯುಮೆಂಟ್ಸಿಗೆ ಪೀಸ್ ಎಲ್ಲ ಆದರೆ ಅದನ್ನು ಅವರು ಮತ್ತೆ ಕೂಡಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಒರಿಜಿನಾಲಿಟಿ ಇರೋದಿಲ್ಲ ಅಂದ್ಬಿಟ್ಟು. ಆದರೆ ಇದು ಇವ್ರು ಮಾಡಲಿಲ್ಲ ಅಂದರೆ ಇದು ನೋಡೋದಕ್ಕೆ ಚೆನ್ನಾಗಿರ್ತಿರ್ಲಿಲ್ಲ, ಇಷ್ಟು ಅಟ್ರಾಕ್ಟಿವ್ ಆಗಿ ಕೂಡ ಇರ್ತಿರ್ಲಿಲ್ಲ. ಅದರಿಂದಾಗಿ ಅವರು ಮಾಡಲೇಬೇಕಾಯ್ತು. ಸೊ ಹೀಗಿದೆ. ಇವಾಗ ಒಂದು ಉಗ್ರ ನರಸಿಂಹ ಅಂತಾರೆ, ಆ್ಯಕ್ಚುಲಿ ಇದು ಲಕ್ಷ್ಮೀ ನರಸಿಂಹ ಆಗಿತ್ತು. ಪಕ್ಕದ ತೊಡೆಯ ಮೇಲೆ ಲಕ್ಷ್ಮೀ ವಿಗ್ರಹ ಕೂಡ ಇತ್ತು. ಅದು ಜಸ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ಏನಿದೆ ಅಂತ ಯಾರಿಗೂ ಕರೆಕ್ಟಾಗಿ ಐಡಿಯಾ ಇಲ್ಲ ಜನಸಾಮಾನ್ಯರಿಗೆ. ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಅಚ್ಚ ಕನ್ನಡದಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ನಾವು ಕೂಡ ಓದ್ಕೋಬೋದು ಏನಿದೆ ಇಲ್ಲಿ ಏನಿಲ್ಲ ಅಂತ. ಇಲ್ಲಾಂದರೆ ಸುಮ್ಮನೆ ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ಹೇಳ್ಕೊಬೋದು ಅಷ್ಟೇ. ಅದರಿಂದ ನಮಗೇನು ಇನ್ಫಾರ್ಮೇಷನ್ ಸಿಗೋದಿಲ್ಲ, ಏನಿತ್ತು ಏನಕ್ಕಾಯಿತು ಆ ಥರ ನಮಗೇನು ಸಿಗೋದಿಲ್ಲ. ಆ ವಿಷಯದಲ್ಲಿ ತುಂಬ ಕೆಲಸ ನಡೀಬೇಕಾಗಿದೆ. ಎಲ್ಲಿ ಹೋದರೂ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಇಲ್ಲಿ. ಸೊ ಇವಾಗ ಮುಂದೆ ಹೋಗೋಣ.
ಇಲ್ಲಿ ಒಂದೇ ಶಿಲದ ಏಕಶಿಲದಲ್ಲಿ ಮಾಡಿರೋಂಥ ಶಿವಲಿಂಗ ಕೂಡ ಇದೆ, ಅದನ್ನು ಕೂಡ ನೋಡೋಣ. ಇಲ್ಲಿ ಪೂಜೆ ಕೂಡ ಮಾಡ್ತಾರೆ, ಇವಾಗ ಯಾವುದು ಪೂಜೆ ಇಲ್ಲ. ಸೊ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ನೋಡಿ, ಏಕಶಿಲಾ ವಿಗ್ರಹ. ಮೇಲ್ಗಡೆ ಒಂದು ಇದ್ರ ಥರ ಇತ್ತು ಅನಿಸುತ್ತೆ, ಬಿದ್ದೋಗ್ಬಿಟ್ಟಿದೆ ಕಾಲಾಂತರದಲ್ಲಿ. ಆದರೆ ಇದು ಸೇಮ್ ಟೈಮಲ್ಲೇ ಮಾಡಿರೋದು, 1500-1600 ಇಯರ್ಸು. ಆದರೆ ಶಿವ ದೇವಸ್ಥಾನಕ್ಕೆ ಅವರು ಯಾವುದೂ ಟಚ್ ಮಾಡಿಲ್ಲ. ಏನು ರೀಸನ್ ಅಂತ ಗೊತ್ತಿಲ್ಲ. ವೈಷ್ಣವ ದೇವಾಲಯ ತುಂಬ ಒಡೆದಾಕಿದ್ದಾರೆ, ಆದರೆ ಯಾವುದೇ ಶಿವನ ದೇವಸ್ಥಾನಕ್ಕೆ ಅವರು ಯಾವುದೇ ರೀತಿ ತೊಂದರೆಗಳು ಮಾಡಿಲ್ಲ. ಸೊ ಮುಸ್ಲಿಮ್ ಅವ್ರು ಹೊಡೆದಾಕಿದರೆ ಅವ್ರಿಗೆ ದೇ ಆರ್ ಇಂಡಿಫ್ರೆಂಟ್. ಅವ್ರಿಗೆ ಯಾವುದು ಈ ದೇವರು ಆ ದೇವರು ಅಂತ ಯಾವುದು ವ್ಯತ್ಯಾಸ ಇಲ್ಲ. ಆದರೆ ಏನಕ್ಕೆ ಈ ಥರ ಮಾಡಿದ್ದಾರೆ ಅದು ಒಂದು ಮಿಸ್ಟ್ರಿ. ಸೊ ಇವಾಗ ನಾವು ಒಳಗಡೆ ಶಿವನ ದೇವಸ್ಥಾನದ ಒಳಗಡೆ ಇಲ್ಲಿ ನೀರು ನೋಡ್ತಾ ಇದ್ದೀವಿ. ಈ ನೀರು ನೋಡಿದ್ರೆ ತುಂಬ ಕ್ಲಿಯರ್ ಆಗಿದೆ. ಈ ನೀರು ಎಲ್ಲಿಂದ ಬರ್ತಾಯಿದೆ? ಸೊ ಇಲ್ಲಿಂದ ಬರ್ತಾಯಿದೆ ಅಂದರೆ ಡೈರೆಕ್ಟ್ ತುಂಗಭದ್ರಾ ನದಿಯಿಂದನೇ ಅವರು ಬಿಟ್ಬಿಟ್ಟಿದ್ದಾರೆ, ಚಾನಲ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕೆಳಗಡೆ ನೋಡ್ಬೋದು, ಅಲ್ಲಿಂದ ಬರ್ತಾಯಿದೆ. ಸೊ ಪೂರ್ತಿ ಚಾನಲ್ ಒಳಗಡೆ ನೀರು ಬಿಟ್ಬಿಟ್ಟಿದ್ದಾರೆ, ಅದು ಆರಾಮಾಗಿ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನೆಲ್ಲ ಯಾಕೆ ಹೊಡೆದ್ರು, ಅವ್ರ ಮನಸ್ಥಿತಿ ಏನಿತ್ತು, ನಮ್ಮಲ್ಲಿ ಯಾವುದು ದಿನದ ಚರಿತ್ರೆ ಯಾವುದಿಲ್ಲ. ಅಂದರೆ ಅವರೇನು ಬರೆದಿಲ್ಲ ಈ ದಿನದಲ್ಲೇನಾಯಿತು ಈ ದಿನದಲ್ಲೇನಾಯಿತು ಅಂತ. ನಮಗೆಲ್ಲ ಸಿಕ್ಕಿರೋದು ಬಂದು ಅದು ಕೃಷ್ಣದೇವರಾಯರು ಜಾಸ್ತಿ ಫೇಮಸ್ ಆಗಿರೋದಿಲ್ಲಿ. ಯಾಕೆಂದರೆ ಡೊಮಿಂಗೋ ಪಿಯಾಸ್ ಅನ್ನೋದು ಅವ್ರದ್ದು ಹಾರ್ಸ್ ಟ್ರೇಡರ್, ಪೋರ್ಚುಗೀಸ್ ಹಾರ್ಸ್ ಟ್ರೇಡರ್. ಅವನು 1520 ಮತ್ತು 22 ಟೈಮಲ್ಲಿ ಇಲ್ಲಿ ಬಂದಾಗ ಅವನು ದಿನದಲ್ಲಿ ಏನೇನು ನೋಡಿದ ಅದನ್ನೆಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ. ಸೊ ಅದರಿಂದಾಗಿ ನಮಗೊಂದು ಐಡಿಯಾ ಇದೆ ಇಲ್ಲಿ ಏನೇನು ಆಗ್ತಾಯಿತ್ತು ಆ ಟೈಮಲ್ಲಿ ಅಂತ. ಅದನ್ನು ಬಿಟ್ಟು ಬೇರೆದೆಲ್ಲ ಏನೇನೋ ದಿನ ಏನಿತ್ತು, ಜನಜೀವನ ಹೇಗಿತ್ತು, ಗೋ. ನಾವಿವಾಗ ರಾಣಿಯರ ಅರಮನೆ ಇರುವಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಜಯನಗರದ ರಾಣಿಯರು ಏನಿದ್ರು ಆ ರಾಣಿಯರ ಅರಮನೆ ಇತ್ತು. ಈಗ ಎಲ್ಲ ಹಾಳಾಗಿದೆ, ಯಾಕೆಂದರೆ ಅದನ್ನು ಮರದಿಂದ ಕಟ್ಟಿದ್ರು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ಎಷ್ಟು ಗ್ರ್ಯಾಂಡ್ ಆಗಿದೆ ಈ ಎಂಟ್ರೆನ್ಸು. ಮತ್ತು ನಾವಿಲ್ಲಿ ನೋಡ್ಬೋದು, ಇದು ಗೋಡೆನ ಇವಾಗಲೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದೆಲ್ಲ ತೃತೀಯ ಲಿಂಗಿಯರು ಇಲ್ಲಿ ಈ ಕೋಟೆಯನ್ನು ಕಾಯ್ತಾ ಇದ್ರು ಅಂತ ಹೇಳ್ತಾರೆ. ಇದೆಲ್ಲ ಮೇ ಬಿ ಅವಾಗ ರಿಸ್ಟೋರೇಷನ್ ಮಾಡಿದ್ದಾರೆ ಅನಿಸುತ್ತೆ. ಒರಿಜಿನಲ್ ಆಗಿದ್ದನ್ನು ಹೊಡೆದಿದ್ದಾರೆ. ಯಾಕೆಂದರೆ ಇಲ್ಲಿ ಏನು ರಾಣಿಯರ ಮಹಲ್ ಇತ್ತು ಅದು ಅಂದರೆ ಮರದಿಂದ ಕಟ್ಟಿದ್ರು. ಅದೆಲ್ಲ ಬೆಂಕಿ ಹಚ್ಚಿ ಹಾಳಾಗಿದೆ. ಆದರೆ ತಳಪಾಯ ಮಾತ್ರ ಇನ್ನೂ ಹಾಗೆ ಉಳ್ಕೊಂಡಿದೆ. ಬನ್ನಿ ಮುಂದೆ ಹೋಗೋಣ, ನೋಡೋಣ ಈ ಅರಮನೆಯ ತಳಪಾಯ ಎಲ್ಲ ಹೇಗಿತ್ತು ಅಂತ. ಸೊ ಇದೇ ಆ ರಾಣಿಯರ ಅರಮನೆಯ ತಳಪಾಯ. ಇದ್ರ ಮೇಲೆ ಒಂದು ಮರದ ಅರಮನೆ ಇತ್ತು. ಅದಕ್ಕೆ ರಕ್ಕಸಗಿ ತಂಗಡಿಗೆ ಯುದ್ಧ ಆದ ನಂತರ ಬಂದು ಇಲ್ಲೆಲ್ಲ ಹೊಡೆದಿದ್ದಾರೆ ಮತ್ತು ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ. ಒಂಥರ ಸ್ಟಾರ್ ಶೇಪಲ್ಲಿದೆ ಇದು. ಇದು ರಾಣಿಯರ ಒಂದು ಹವಾ ಮಹಲ್. ಇಲ್ಲಿ ಒಂಥರ ಏರ್ ಕಂಡೀಷನ್, ಆ ಕಾಲದಲ್ಲಿ ಏರ್ ಕಂಡೀಷನ್ನು ಇರೋವಂಥದ್ದು. ನೀರೆಲ್ಲ ಮೇಲೆ ಹಾಯಿಸ್ಬಿಟ್ಟು ಅಲ್ಲಿಂದ ಅವ್ರಿಗೆ ಒಂಥರ ಏರ್ ಕಂಡೀಷನ್ ಥರನೇ ಇರ್ತಿತ್ತಂತ ಹೇಳ್ತಾರೆ. ಆದರೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಇವಾಗ ನಮಗೆ. ಬರೀ ಆಚೆಯಿಂದ ಕೂತ್ಕೊಂಡು ನೋಡ್ಬೋದು ಅಷ್ಟೇ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ.
ಮತ್ತು ಇಲ್ಲೆಲ್ಲ ನೀವು ನೋಡ್ಬೋದು, ಅಲ್ಲಿ ದೀಪ ಇಡೋದಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಒಳಗಡೆ ಹೋಗೋಣ. ಬರೀ ಕ್ಯಾಮ್ರಾ ಮಾತ್ರ ಮೂವ್ ಮಾಡ್ಬೋದು ಅಷ್ಟೇ. ಇದೆಷ್ಟೊಂದೆಲ್ಲ ರಿಸ್ಟೋರ್ ಮಾಡಿದ್ದಾರೆ. ಕೆಲವೊಂದು ಕಡೆ ಪ್ಯಾಚ್ ಅಪ್ ವರ್ಕ್ ಕೂಡ ನಾವು ನೋಡ್ಬೋದು. ಇಲ್ಲಾಂದರೆ ಅದು ನಾವಿಲ್ಲಿ ಏನು ಪ್ಲೇಸ್ ನೋಡ್ತಾ ಇದ್ದೀವಿ, ಇದು ಕೂಡ ಯಾವುದೋ ಒಂದು ಅರಮನೆಯ ಏನು ಹೇಳೋದು, ಅದಕ್ಕೆ ತಳಪಾಯ ಇತ್ತು ಅಂತ ಅನಿಸುತ್ತೆ. ಸೊ ಇವಾಗೆಲ್ಲ ಹಾಳಾಗಿದೆ ಆಬ್ವಿಯಸ್ಲಿ. ಕೆಲವೊಂದು ಇದು ಕಲ್ಲುಗಳು ಕೂಡ ಕಲ್ಲುಗಳು ಮಾತ್ರ ಉಳ್ಕೊಂಡಿದೆ. ಸೊ ಇಲ್ಲಿ ನೋಡ್ತಾ ಇರೋದು ಇದು ವಾಚ್ ಟವರು. ಇಲ್ಲಿಂದ ಮೇಲೆ ಹತ್ತಿ ಯಾರು ಬರ್ತಾ ಇದ್ದಾರೆ ಇಲ್ಲ ಅಂತ ಅದನ್ನು ನೋಡ್ತಾ ಇದ್ರು. ಈ ಕಲ್ಲುಗಳು ನಾವು ನೋಡ್ತಾ ಇದ್ದೀವಿ, ಇದನ್ನೆಲ್ಲ ಇವಾಗ ಜೋಡಿಸಿ ಇಟ್ಟಿದ್ದಾರೆ. ಇದು ಇದು ಒಂದು ಕಲ್ಯಾಣಿ ಥರ ಇದೆ. ಯಾಕೆಂದರೆ ಇಲ್ಲಿ ಯಾವುದು ಬೇರೆ ಪ್ಲೇಸ್ಗಳ ಥರ ಇದಿಲ್ಲ ಪಾಯಗಳು. ಇದು ನೀರು ಉಪಯೋಗಿಸೋದಕ್ಕೆ ಕಲ್ಯಾಣಿ ಥರ ಇದೆ ಒಂದು. ನಾವಿವಾಗ ಏನು ನೋಡ್ತಾ ಇದ್ದೀವಿ, ಇದು ಆನೆಗಳ ದಸರಾ ನಡೆಯದಂಥ ಸಂದರ್ಭದಲ್ಲಿ ಆನೆಗಳನ್ನ, ದಸರಾ ಅಂತ ಅಲ್ಲ, ಇಲ್ಲಿ 11 ಆನೆಗಳನ್ನ ಸಾಕ್ಕೊಂಡಿದ್ರು ಇವರು, ಪಟ್ಟದ ಆನೆಗಳು. ಈ ಆನೆಗಳು ಇರೋದಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇಲ್ಲಿಂದ ತುಂಗಾಭದ್ರಾ ನದಿ ಪಕ್ಕದಲ್ಲೇ ಇರೋದ್ರಿಂದ ಆನೆಗಳಿಗೆ ನೀರು ಬೇಕಾದ ಸಂದರ್ಭದಲ್ಲಿ ಉಪಯೋಗಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ಈ ನದಿ ದಡದಲ್ಲೇ ಈ ಆನೆಗಳಿಗೆ ಒಂದು ಪ್ಲೇಸ್ ಮಾಡಿದ್ದಾರೆ ಇರೋದಕ್ಕೆ. ಇವರಲ್ಲಿ ಎಷ್ಟೊಂದು ಆನೆಗಳಿದ್ದರೂ ಕೂಡ ಕೆಲವೊಂದು ಆನೆಗಳು 11 ಆನೆಗಳನ್ನ ಮಾತ್ರ ಇಲ್ಲಿ ಇಟ್ಕೊತಾ ಇದ್ರು. ಕ್ಲೋಸ್ ಅಪ್ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರುವಂಥ ಪ್ಲೇಸ್ ಇದು. ನೋಡಿ ಇಲ್ಲಿ ಎಷ್ಟು ಆನೆಗಳು. ಈ ಪ್ಲೇಸ್ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ನಾವು ಇಲ್ಲಿಂದ ನೋಡ್ಬೋದು, ಪಕ್ಕದಲ್ಲಿರೋವಂಥ ಒಂದು ಇದಕ್ಕೂ ಕೂಡ ನಾವು ಡೈರೆಕ್ಟಾಗಿ ಇಲ್ಲಿಂದ ಹೋಗ್ಬೋದು, ಆ ಥರ ಇದಿದೆ. ಸೊ ಇಲ್ಲೂ ಕೂಡ ಪಕ್ಕದಲ್ಲಿ ಇರೋವಂಥ ಒಂದು ಆನೆಗಳು